Hello guys, welcome back to our channel. Mr. and Mrs. So Pandit. again we are back with Kantara, a legend chapter 1 reaction. Yes, so let's get started. But also, if you're new to this channel, guys, please do subscribe us and also just click on the notification bell. Yes, and also please follow us on Instagram. Yeah, तो चलो शुरू करते हैं. Yes. Yatti. ಅಲ್ಲಿ ನೋಡಿರಾ ನಮ್ಮಿಂದಲ್ಲ ಹಾಬಿಬಿ ಎಂತ ಬೇಕು ಬದುಕು ಆಸೆಯನ್ನು ಕಿತ್ಕೊಂಡು ಹೋದ್ರಲ್ಲ ಅದನ್ನು ಹಿಂದೆ ಕೊಡಿ ಸಾಕು. ಯಾರು ನೀವು ಉಪ್ಪಿ ಹೊಡಿಬೇಡಿ ಮಾರ್ರೆ. ನೀವು ಇಲ್ಲಿದಿರುತ್ತೆ ಗೊತ್ತಾ, ಈ ಕಷ್ಟಪಟ್ಟು ತಲೆ ಮರೆಸ್ಕೊಂಡು ಇಲ್ಲಿಗೆ ಬಂದದ್ದು. ನನ್ನ ಸಹ ಕಾಂತಾರ ಕರ್ಕೊಂಡು ಹೋಗಿ ಇನ್ನು ಸತ್ರು ಬದುಕಿದ್ರು ಅಲ್ಲಿಯೇ. ಹೆಂಡತಿಯ ಇಲ್ಲಪ್ಪ, ಅದು ಚರೆ. ಇದು ಹೇಗೂ ಹೊಸ ಜೀವನ ಶುರು ಮಾಡಿದಲ್ಲ, ಇರ್ಲಿ. ಏ, ನಂಗಿರ್ಲಿ. ಅದೌದು, ನಾವಿಲ್ಲಿರೋದು ನಿಮ್ಗೆ ಗೊತ್ತಾದದ್ದು. ನಂಗೆ ಮಾತ್ರ ಅಲ್ಲ, ಬಾಂಗ್ರಾ ಗಿಂಗ್ರಾ ರಾಜ ಗೀಜ ಎಲ್ಲರಿಗೂ ಗೊತ್ತಾಯ್ತು. ಮನಸ್ಸಾದ್ರೆ ನೋಡುವ. Oof, it's coming. भोगेंद्र. ಮನುಷ್ಯಲ್ಲ. मतलब कोई किसी को मतलब इज्जत ही नहीं है कोई. They were the same level, na? Ah. That's why. ಬಾಂಗ್ರದ ಕುಲ ತಿಲಕ ಭೋಗೇಂದ್ರ, ಅರಸ ಕುಲಶೇಖರನ ಶಕ್ತಿ ಮಹಾಮಂತ್ರಿ ಭೋಗೇಂದ್ರ ಬಂದಿದ್ದೇನೆ. ಇಷ್ಟೆಲ್ಲ ಹೇಳೋದು ಬೇಡ ಆಯ್ತಾ? Nobody. He's praising himself only. ಮಾಡ್ತೇನೆ. ಆ ರಾಜ್ಯದ್ರೋಹಿ ಬೂಬ ಎಲ್ಲಿದ್ದಾನೆ? ಮಂತ್ರಿಗಳೇ, ಭೋಗೇಂದ್ರ ಈಚೆ. ಕುತಂತ್ರಿ, ಬಾಂಗ್ರದ ಬಂದರಿನಲ್ಲಿ ನಿನ್ನ ರಾಜ್ಯ ಬರ ಅಲ್ಲ? ಎಲ್ರು ನೋಡ್ತಿದ್ದಾರೆ, ಒಳಗೆ ಹೋಗಿ ಮಾತಾಡುವ. ಆಹಾ, ಇಲ್ಲೇ ಆಗಬೇಕು ಮರ್ಯಾದೆ. ಈಗ Now. ಭೋಗೇಂದ್ರ, ಇನ್ನು ಚಾಟಿ ಬಿಡುದು ಒಳ್ಳೇದ ಅಂತ. ಬಿಡದಿದ್ರೆ ರಾಮದಾಸ್ ರೇ, Come on. That's what has happened. Feel like that musician job is safest job. ಏಯ್, ಸಮುದ್ರ ಸೈನ್ಯವನ್ನು ಕರೀರ. ಅದು ಮುಳುಗ್ತಾ ಉಂಟು ಮಂತ್ರಿಗಳೇ. ದೋಣಿ ಮಾಡಿದವನಿಗೆ ಮುಳುಗಿಸಲು ಗೊತ್ತಿಲ್ಲ. ಅಪ್ಪಯ್ಯ, ಇನ್ನು ಮುಂದೆ ನಾನು ಕಾಂತಾರದವರೊಟ್ಟಿಗೆ ಹೋಗ್ಲೇಬೇಕು ಮಗ. ಹರಕೆ ಬೇರೆ ಓದ್ತಿದ್ದೇನೆ. Gone. Port is out of his hand. ನಮ್ಮನ್ನೆಲ್ಲ ಹೊಡೆದು ಸಮುದ್ರ ಸೈನ್ಯವನ್ನ ಮುಳುಗಿಸಿ ಬಾಂಗ್ರದ ಬಂದರಿನಲ್ಲಿ ನೀನ್ ರಾಜ್ಯ ಬರ ಮಾಡ್ಬೇಕಂತಿದ್ಯಾ? ಇದು ಅವರ ತಲೆಯಲ್ಲಿರ್ಲಿಲ್ಲ, ಹೇಳಿಕೊಟ್ಟದೊಳ್ಳೆದಾಯ್ತು. ಭೋಗೇಂದ್ರ, ಈ ಹೊತ್ತಿನಿಂದ ಬಂದರೆ ನಮ್ಮದೇ. ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿ ಸಹ ಬೇಕಿಲ್ಲ, ಕಂದಾಯನೂ ಬೇಕಿಲ್ಲ. ನಾವು ಮುಟ್ಟಿದ್ದನ್ನ ಬಾಂಗ್ರದವ್ರು ಒಪ್ಪುದಿಲ್ಲಲ್ಲ. ಇನ್ನು ಮುಂದೆ ಇಡೀ ಜಗತ್ತು ಒಪ್ಪುವಾಗ ಮಾಡ್ತೇವೆ. ಶಬ್ದ ನಿಲ್ಲುವಷ್ಟರಲ್ಲಿ ಜಾಗ ಖಾಲಿ ಮಾಡಿ, ಇಲ್ದಿದ್ರೆ ಮನುಷ್ಯರ ವ್ಯಾಪಾರ ನಿಮ್ಮಿಂದನೇ ಕೊನೆ ಮಾಡಬೇಕಾಗ್ತದೆ. ರಥ ಮುಗುಚಿ ಬಿದ್ದದ್ದು. Figlio da puta. I told him. ಚಿನ್ನವ ಗೀಸಿದ್ನ ಅಂತ.
ಎಂತ ನೋಡೋದ ಕುಲಶೇಖರ? ಅವನ ತಲೆ ಕಡಿಯ. ನೀವೇ ಹೇಳಿದ್ರಲ್ಲ, ಕಡಿಯುವುದಿಲ್ಲ. ಬಾಂಗ್ರದ ಮರ್ಯಾದೆ ಹರಾಜಾಕಿ ಬಂದಿದ್ದಾನೆ ಈ ಬಿಕನಾಸಿ. ಅವನನ್ನು ಹಾಗೆ ಬಿಡ್ತೀಯ? ನೀವು ಕಾಂತಾರದವ್ರನ್ನೇ ಬಿಟ್ಟಿದ್ದೀರಿ, ಇವರು ನಮ್ಮವರು. ನಮ್ಮವರು ಅಂತ ಹೇಳಿ ಕೈಲಾಗದವ್ರನ್ನ ಕಳಿಸಿದ್ದಕ್ಕೆ ಬಂದರು ಇವತ್ತು ನಮ್ಮ ಕೈ ಬಿಟ್ಟು ಹೋದದ್ದು. ನಿನ್ನನ್ನು ಸಿಂಹಾಸನದ ಮೇಲೆ ಆಯ್ತು, ಕೂರ್ಸಿದ್ರಲ್ಲ, ಯಾವ ಕರ್ಮಕ್ಕೆ? ಹೆಸರಿಗೊಬ್ಬ ಅರಸ, ಆದರೆ ಸೈನ್ಯದ ಮೇಲೆ ಹಿಡಿತಾ ಇಲ್ಲ. ಆ ಕಾಂತಾರದವರ ಬೆವರು ಮುಸಿಕೊಂಡು ಹೋದವಳಿಗೆ ಖಜಾನೆ ಕೊಟ್ಟಿದ್ದೀರಿ. ಅಂಥದ್ದೇ ನಾಯಿಗಳ ಎದೆ. ಕುಲಶೇಖರ, ಮಿತಿ ಮೀರಿ ಮಾತಾಡ್ತಿದ್ದಿ. ಇನ್ನು ನೀವು ಹಾಕಿದ ಮಿತಿಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ನನಗೆ. ಇನ್ನು ಮೇಲೆ ಸೈನ್ಯ ಖಜಾನೆ ಎಲ್ಲ ನನ್ನ ಅಧೀನದಲ್ಲಿರ್ತದೆ. ಯಾವುದೇ ನಿರ್ಧಾರ ತಗೊಳ್ಳಿಕ್ಕಿದ್ರು ಅದು ನಿಮ್ಮನ್ನು ಕೇಳಿ ಅಲ್ಲ, ನಾನೇ ತಗೊಳ್ಳೋದು. ಇದು ನಿಮ್ಮ ತಲೆಯಲ್ಲಿ ಇರ್ಲಿ. ಎಲ್ಲ ನಿನ್ನ ಕೈಗೆ ಕೊಟ್ಟು ಬೀದಿಗೆ ಬರಲಿಕ್ಕೆ ಕುಲಶೇಖರ. ಇನ್ನು ಮೇಲೆ ಎಂತ ಮಾಡ್ಲಿಕ್ಕಿದ್ರು ಅದನ್ನ ನಾನೇ ಮಾಡುದು. ನೀನು ಮರ್ಯಾದೆಯಿಂದ ಕೂತು ನೋಡು ಸಾಕು. ಮಾತಾಡ್ಲಿಕ್ಕೆ ಉಂಟಂತ ಕರೆದಿ, ಎಂತ ವಿಷಯ? ತುಂಬಿದ ಸಭೆಯಲ್ಲಿ ಅಪ್ಪ ಅಂತಾನು ಮರೆತು ನೀನು ಅವರನ್ನು ಅವಮಾನ ಮಾಡಬಾರ್ದಿತ್ತು. ಅದೇ ಸಭೆಯಲ್ಲಿ ಅರಸ ಅಂತ ಮರೆತು ಅವರು ಸಹ ನನ್ನನ್ನು ಅವಮಾನ ಮಾಡಿದ್ದಾರೆ. ಅರಸನಾಗಿ ಮಾಡಬೇಕಾದದ್ದನ್ನು ಮಾಡ್ತಾ ಇದ್ರೆ ನಿನಗೆ ಸಿಗುವ ಮರ್ಯಾದೆ ಎಲ್ಲ ಸಿಗ್ತಾ ಇತ್ತು. ನಿನ್ನ ರಾಸಲೀಲೆ ಎಲ್ಲ ಬಿಡಿಸಿಡ್ಬೇಕಾ ಈಗ? ಯಾವ ಜವಾಬ್ದಾರಿ ಬಗ್ಗೆ ಮಾತಾಡ್ದ ನೀನು? ಸುಮ್ಮನೆ ಮುಚ್ಚಿಕೊಂಡು ನಿನ್ನ ಕೆಲಸ ನೋಡು. ಸಮುದ್ರ ಸೈನ್ಯವನ್ನೇ ಸೋಲಿಸಿ ಬಂದರನ್ನು ವಶಕ್ಕೆ ತಗೊಂಡಿದ್ದಾರೆ. ಕದಂಬರಿಗೆ ವಿಷಯ ಮುಟ್ಟೋ ಮೊದಲೇ ನಾವೇ ಎಂತಾದರೂ ಮಾಡಬೇಕು. ಈಗ ಎಂತ ಮಾಡ್ಬೇಕಂತಿದ್ದೀರಿ ಅರಸರೇ? ನಾವೇ ಸಂಧಾನ ಮಾಡುವ. ಅವ್ರು ಒಪ್ತಾರ? ಅವರು ಕೇಳಿದ್ದನ್ನ ಕೊಟ್ಟು ಒಪ್ಪಿಸಬೇಕು. ನಂದು ತಪ್ಪಾಯ್ತು. ತಪ್ಪಾಯ್ತು ಅಂತ ಖಾಲಿ ಬಾಯಲ್ಲಿ ಹೇಳುದ? ನನ್ನಿಂದ ನಿಮಗೆ ಬಹಳ ಅವಮಾನ ಆಗಿದೆ ಅಂತ ಗೊತ್ತುಂಟು. ಇನ್ನೊಂದು ಅವಕಾಶ ಕೊಡಿ, ನಾನೇ ಎಲ್ಲ ಸರಿ ಮಾಡ್ತೇನೆ. ಕೂತ್ಕೋ. ಹೇಗೆ ಸರಿ ಮಾಡ್ಬೇಕಂತಿದ್ದಿ? ಇಲ್ಲಿ ತನಕ ನಿಮ್ಮ ಕೈಯಲ್ಲಿ ಆಗದಿದ್ದನ್ನ ನಾನು ಮಾಡಿ ತೋರಿಸ್ತೇನೆ. ನಿಮ್ಮ ಹತ್ರ ಸೈನ್ಯ ಸಹ ಕೇಳುವುದಿಲ್ಲ. ಅದು ನೀನೊಮ್ಮೆ ಮಾಡಿ ತೋರಿಸಿ ಆಗಿದ್ಯಲ್ಲ, ಮತ್ತೆಂತ ಮಾಡ್ಬೇಕಂತಿದ್ದಿ? ದೊಡ್ಡದೆಂತ ಇಲ್ಲ. ಅವರು ನಮ್ಮ ಬಂದರ ಮೇಲೆ ಕೈ ಇಟ್ರಲ್ಲ, ನಾನು ಅವರ ಈಶ್ವರನ ಹೂದೋಟಕ್ಕೆ ಕಾಲಿಡ್ತೇನೆ. ರಾಜಲಕ್ಷ್ಮಿ, ಕನಕವತಿಗೆ ಬೇಗ ಮದುವೆ ಮಾಡಿಸುವ. ಇವನ ಮೇಲೆ ನನಗಿನ್ನು ನಂಬಿಕೆ ಇಲ್ಲ. ಪಟ್ಟಕ್ಕೆ ಏರಿಸಿದ್ದು ಮಾತ್ರ ನೀವು ಕೆಳಗಿಳಿದು ನನಗೆ ಬಿಟ್ಟದ್ದು. ಪಟ್ಟ ಅಭಿಷೇಕ ಮಾಡಿದ ಈ ಕೈಗಳಿಗೆ ಕುತ್ತಿಗೆ ಹಿಡಿದು ಹೊರಗೆ ಬಿಸಾಡ್ಲಿಕ್ಕೆ ಸಹ ಬರ್ತದೆ. ಕೈಯನ್ನು ಅಷ್ಟು ಉದ್ದ ಮಾಡಬೇಡಿ ಅಪ್ಪ. ನನ್ನ ಕೈಲಿ ಕತ್ತಿ ಇದ್ರೆ ಮತ್ತೆ ನಿಮಗೆ ಕಷ್ಟ. ಬಾರ ಬಾರ ನಾಯಿ, ಯಾವ ಕೈಯಲ್ಲಿ ಕತ್ತಿ ಉಂಟಂತ ತೋರಿಸ ಬಾರ. ಎಂತಾಯ್ತು? ಜಾಗ್ರತೆ. ಅಯ್ಯೋ ಅರಸರೇ, ಎಂತಾಯ್ತು? ಅಮ್ಮ, ಯೋಚನೆ ಮಾಡಬೇಡಿ, ವಿಷ ಹಾಕಲಿಲ್ಲ. ಒಂದು 2 ದಿವಸ ನೆಮ್ಮದಿಯಿಂದ ಯೋಚನೆ ಬಿಟ್ಟು ನಿದ್ರೆ ಮಾಡಲಿ. ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತರದವರ ರಕ್ತದಿಂದ ತೊಳಿತೇನೆ. ಸೈನಿಕರೇ, ಇದನ್ನೊಂದು ಸೆರೆಮನೆಗೆ ಹಾಕಿ. Khan. He's heading towards his own end. Yeah, he will never come back. Now this scene is going to be so good now. ಹೂದೋಟ. ನನ್ನ ಅಜ್ಜ ಕಾಲಿಟ್ಟ ಜಾಗ ಚಂದ ಉಂಟು. ಅವರ ನಂತರ ನಾನೇ ಕಾಲಿಟ್ಟದ್ದು ಅಲ್ಲ. Bhogendra also have come. ಈ ಕಾಡು, ಈ ಕತ್ತಲು, ನಿಶಬ್ದ, ಎಷ್ಟು ನೆಮ್ಮದಿಯಿಂದ ಮಲಗಿದ್ದಾರೆ. ಮಲಗಿರೋವನ್ನು ಕೊಲ್ಲುವುದು ಮಾತ್ರ ರಾಜಧರ್ಮ ಅಲ್ಲ. ಸೈನಿಕರೇ,
They don't even go to know that they are here. They entered and they are home only. ಹೊತ್ತಿ ಉರಿಸಿದ ಗೆಳೆಯರೆ ಇನ್ನು ಕಾಂತಾರ ನಮ್ಮದೇ ಗಮ್ಮತ್ತು ಮಾಡಿ. Destroy these other things. Tyrants of the skin. What a destruction. ಪಾಪ ಎಷ್ಟು ವರ್ಷಗಳಿಂದ ಕತ್ತಲೆಯಲ್ಲೇ ಬದುಕ್ತಿದ್ರು, ಬೆಳಕು ಕೊಡ್ಲಿಕ್ಕೆ ನಾನೇ ಬರ್ಬೇಕಾಯ್ತು. ನಾವ್ ಎಂತ ತಪ್ಪು ಮಾಡಿದೆ? ಹಾಗೆಲ್ಲ ಮುಟ್ಟಬಾರ್ದು, ಬದಿಗೋಗ. ಅಯ್ಯೋ ಪಾಪ ಸತ್ತೇ ಹೋದ. ಏಕ ಎಂತ ಆಗುದಿಲ್ಲ, ನೀರು ಕುಡಿ, ನೀರು ಕುಡಿ. Oh. Did you see that? I had set a fire to a man. ಹೋಗಿ ಹೋಗಿ. Oh. ನನ್ನ ಕುದುರೆ ಎಲ್ಲುಂಟ? ಓ ನೀರಾವರಿ. ನೀವು ಹಟ್ಟಿಗೆ ನೀರು ಹಾಕಿರಾ? ಅಯ್ಯೋ ಮಗು, ಸ್ವಲ್ಪ तीर्थभूमि दानी ध्यानो कुल्ले रेग्ल मित्त ईसर देर बत्तेर पारती पूवन कटेर देवेर्न पूवन सूपाडी पोत्तयर दैवोलु ओलेरिंद केनोनुंडु इनिदुनी Cruelty. अक्लांड बैद्वेर ईसर पार्वती निक्लांड बरयर दैवोले यंक्ले कापे നിന്നുള്ളാന കൈലാസഗിരിത്താത്തെ ശ്രേഷ്ഠമായ ഈ മണ്ണ് ഇനി ഈ മണ്ണുക്ക് പാപ്പിലന തെറ്റിപൂരുണ്ട് മുൽപ്പെത്തന ജീവരാശിയിലേക്ക് ഗ്രാണ പത്തുണ്ട്. ಮಾಡಿಚ್ಚಿಲ್ಲ, ನಾವಿಲ್ಲದೆ ಮಾಡುದಿಲ್ಲಲ್ಲ. ಕೂಲಿ ಕಲ್ಲಟ್ಟು ಕುಲಿಯಾನ ಎಂಕ್ಲೆನ ಬೊಲಿಪನ ಕ್ಯಾನ. He will end this, guys. He is going to be now ruined very badly. ಓ ಇದೇ ನಿಮ್ಮ ದೈವವ? ಎಲ್ಲಿ ಕಾಣ್ತಾ ಇಲ್ಲ? ಕಲಾವಿದರು ಇನ್ನು ಯಾರನ್ನು ಕರೆಯುವುದು? ನಾನು ಬಂದಾಯ್ತಲ್ಲ. ಸಂತೋಷ ಆಯ್ತು. ಬಾ, ವರ ಕೊಡ್ತೇನೆ. ಹೇ, ಕರ್ಕೊಂಡು ಬನ್ನಿರ ಮರ್ಯಾದೆಯಿಂದ. Cruelty at its peak. ಶಕ್ತಿలను ಒಟ್ಟುಮಂತಲ್ಲ ಅಕ್ಕಸ ಬಿಡ್ತು ಭೂಮಂಡಲದ ಕಾರ್ದಿಲ್ಲ. ನಿಮ್ಮ ಬ್ರಹ್ಮ ರಾಕ್ಷಸ ಹೆದರಿ ಓಡಿದ್ಲ ಅಂತ. ಹೇ, ನಿಮ್ಮವ್ರನ್ನ
ನಮ್ಮನ್ನೆಲ್ಲ ಸಾಯಲಿಕ್ಕೆ ಬಿಟ್ಟು ಎಲ್ಲಿಗೆ ಹೋದದ್ದ? ಅಮ್ಮ ಒಳ್ಳೆ ಕಂಠ ಮಾತ್ರ. ಸ್ವಾಮಿ ಕುಳಿಗ ಬೈದೆ Oh. It's over for him. Oh man. End of this all things is coming. ಓಹೋ, ನೃತ್ಯ ಪ್ರದರ್ಶನ. Also, He doesn't know what is going to happen with him now. ದೊಂಬರಾಟ ನೋಡ್ಲಿಕ್ಕೆ ಬಂದದ್ದ ನಾಯಿಗಳ ಹಿಡಿದ. man. He's surprised now. ವೃತ್ತಗುಳಿಗ ధర్మసత్యనాయకులు పెట్టు బారండి ఈ పుణ్య మండలికి అప్పనుంచిన క్షేత్రఫల నమదత్తన ఓ ರಾಹು ಗುಳಿಗ बाप रे. ತಂತ್ರಗುಳಿಗ Come on. ಕತ್ತಲ ಕಾಣ ಗುಳಿಗ Man, it was. ನೆತ್ತರಗುಳಿಗ ಅಗ್ನಿಗುಳಿಗ Run. He is going to be end soon. Oof.
ಸ್ವಾಮಿ ರಾಜಗುಳಿಗ. All arrogance gone now. He's all alone now. He's all alone now. I think Raja Guliga doesn't need to do anything. If the villagers will, come together, he will be gone anyways. Finish. Wow. Wow. That was his end. Finally, the king gone. Wow. So जितना बार wow बोले कम scene, है. seriously, that scene was a pure goosebump scene. Pure goosebump scene actually. The king, that Kulasekhara. that did bad thing, and he got the punishment. Right? And the villagers got justice. Justice. At least. I think the कुछ भी करो कम नहीं है. जो भी लोग अपने parents को खोए या फिर अपने children को खोए. It is very much, but definitely, like, I think it was so treat to the eyes. True. We are enjoying this movie. Guliga का जो yes. transformation scene था, And wow. I think these all things, these movies you can see several times. This is Yes. not a one-time movie. This you can watch many times, I will tell. Seriously, man, we are so happy that we are seeing this movie and sharing our reaction with you all. So yes, that is it for today's video. I hope you have enjoyed our reaction. If you do so, please don't forget to subscribe, guys, and also please click on the like button to like this video and share this video with your friends and family. See you in our next video. Till then, Bye.